ಸರಸ್ವತಿ ದಂಡದ ಸಮಯ ಶುರುವಾತನು. ಹಿಂದೂಸ್ತಾನ 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 ಹಿಂದೂಸ್ತಾನವು ಪ್ರಾಚೀನ ಸಿಂಧೂ ತಟದ ನಾಗರಿಕತೆಯ ತವರು ಮನೆಯಾಗಿದೆ. ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ, ಶಿವಾಜಿಯಂಥ ಧೀಮಂತರು ಹಿಂದೂಸ್ತಾನವನ್ನು ಆಳಿದರು. ಈ ಸಂದರ್ಭದಲ್ಲಿ ದೇಶವು ಸಾಂಸ್ಕೃತಿಕವಾಗಿ ಸಮೃದ್ಧವಾಗಿತ್ತು, ಪರದೇಶೀಯರಿಗೆ ಮಾದರಿಯನ್ನ ನೀಡುತ್ತಿತ್ತು.
ಪಾಡಿಗೆ ಯಾವುದೇ ಆಕ್ರಮಣಗಳನ್ನ ಪರದೇಶಿಯರ ಜೊತೆಗೆ ಮಾಡದೆ ಕಾಯಕವೇ ಕೈಲಾಸ ಅನ್ನುವ ಕಲ್ಪನೆಯೊಂದಿಗೆ ಬೆಳೆದು ನಿಂತ ಹಿಂದೂಸ್ಥಾನದ ಮೇಲೆ ಪರದೇಶಿಯರ ಕಣ್ಣು ಬಿತ್ತು. ಮೊಹಮ್ಮದ್ ಗಜನಿ, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಹಿಂದೂಸ್ಥಾನವನ್ನ ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡಿದರು. ಸಮೃದ್ಧ ಸಂಸ್ಕೃತಿಯನ್ನ ನಾಶ ಮಾಡಲು ಹೊಂಚು ಹಾಕಿದರು. ಪರದೇಶಿಯರಿಂದ ಬಂದ ಎಲ್ಲ ಆಕ್ರಮಣಗಳನ್ನ ಎದೆಗೊಂದದೆ ನಿಂತು ಎದುರಿಸಿದ ಭಾರತೀಯರು ಅಂತಿಮವಾಗಿ ಗಟ್ಟಿಯಾಗಿ ನಿಂತ ಬ್ರಿಟಿಷರ ಮುಂದೆ ಮತ್ತೆ ತೊಡೆ ತಟ್ಟಿ ನಿಲ್ಲಬೇಕಾಯಿತು. ಹಿಂದೂಸ್ಥಾನದ ಸತ್ಪ್ರಜೆಗಳು ಒಂದು ಕಡೆ ಗಾಂಧೀಜಿಯವರು ಶಾಂತಿಯುತ ಹೋರಾಟಕ್ಕೆ ನಿಂತರೆ, ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ನಂತ ಯುವಕರು ಕ್ರಾಂತಿಯ ಕಡೆ ಹೆಜ್ಜೆ ಇಟ್ಟಿದ್ದರು. ಬ್ರಿಟಿಷರಿಗೆ ಹೋರಾಟದ ರುಚಿಯನ್ನ ತೋರಿಸುತ್ತಾ ಬಂದರು. ಕ್ರಾಂತಿ 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 ಬ್ರಿಟಿಷರ ಪಾಲಿಗೆ ನುಂಗಲಾರದ ತುತ್ತಾಯಿತು. ಒಂದು ಕಡೆ ಸುಭಾಷ್ ಚಂದ್ರ ಬೋಸರು ಕಟ್ಟಿದ ಸೇನೆ, ಇನ್ನೊಂದು ಕಡೆ ಕ್ರಾಂತಿಕಾರಿ ಯುವಕರ ಹೋರಾಟದಿಂದ ಬ್ರಿಟಿಷರ ಎದೆ ನಡುಗಿತು. ಹೇಗಾದರೂ ಸರಿ, ಈ ಕ್ರಾಂತಿಕಾರಿಗಳನ್ನು ಕೊಲ್ಲಲೇಬೇಕೆಂಬ ನಿರ್ಧಾರಕ್ಕೆ ಬ್ರಿಟಿಷರು ಬಂದರು. ಸುಭಾಷ್ ಚಂದ್ರ ಬೋಸರು ಸಂಶಯಾಸ್ಪದ ಮರಣವಾದರು. ಇನ್ನೊಂದು ಕಡೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ನಂತ ಕ್ರಾಂತಿಕಾರಿಗಳನ್ನ ಬಂಧಿಸಿ ಚಿತ್ರಹಿಂಸೆ ನೀಡಲಾಯಿತು. ಊಟ ಮಾಡ್ರು. ನಮಗೆ ಮಾಡ್ತಿರೋ ತಾರತಮ್ಯವನ್ನು ನಿಲ್ಲಿಸೋ ತನಕ ನಾವು ಸತ್ರು ಈ ಕೊಂಡ್ತೋಗಿರೋ ಅನ್ನವನ್ನ ತಿನ್ನೋದಿಲ್ಲ. ಏನು ಊಟ ಮಾಡೋದಿಲ್ವಾ? ಊಟ ಮಾಡೋದಿಲ್ವಾ? ತಿನ್ಸೋರಿಗೆ ಕ್ರಾಂತಿಕಾರಿಗಳನ್ನ ಬಂಧಿಸಿ ಜೈಲಿನಲ್ಲಿ ಚಿತ್ರಹಿಂಸೆ ನೀಡಿದ ಬ್ರಿಟಿಷರು ಅಂತಿಮವಾಗಿ ಕಾನೂನು ಎಂಬ ಕಟ್ಟಲೆಯಲ್ಲಿ ನಿಲ್ಲಿಸಿ ಮೋಸದಿಂದ ಮರಣದಂಡನೆಯನ್ನು ವಿಧಿಸಿದರು. ಆದರೆ ಸಾವನ್ನ ನಗುಮುಖದಿಂದ ಸ್ವಾಗತ ಮಾಡಿದ ಕ್ರಾಂತಿಕಾರಿಗಳನ್ನ ಕಂಡು ಬ್ರಿಟಿಷರು ನಡುಗಿದರು.
ನನ್ನಂತಹ ತಾಯಂದಿರ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ. ನೀವು ಸರ್ವನಾಶವಾಗಿ ಹೋಗುತ್ತೀರಾ. ನೇಣುಗಂಬಕ್ಕೆ ಏರಿದ ಕ್ರಾಂತಿಕಾರಿಗಳ ಕಣ್ಣಲ್ಲಿ ಕಂಡಿದ್ದು ಸ್ವಾತಂತ್ರ್ಯ ಭಾರತವಷ್ಟೇ. ಈ ಕ್ರಾಂತಿಕಾರಿಗಳು ಹಚ್ಚಿದ ಕ್ರಾಂತಿಯ ಕಿಚ್ಚು ಮನೆ ಮನೆಗೆ ತಲುಪಿತು. ಭಗತ್ ಸಿಂಗ್ನಂತಹ ಸಾವಿರಾರು ಯುವಕರು ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದರು. ಸ್ವಾತಂತ್ರ್ಯ ಸಮರದಲ್ಲಿ ಭಾಗಿಯಾದರು. ಹಿಂದೂಸ್ಥಾನದ ಪರಂಪರೆ, ಇತಿಹಾಸ, ಸಾಮಾಜಿಕ, ಸಾಂಸ್ಕೃತಿಕ ಬಿಡುಗಡೆಗಾಗಿ ನಡು ಬೀದಿಯಲ್ಲಿ ರಕ್ತ ಚೆಲ್ಲಿದರು. ಭವ್ಯವಾದ ಪರಂಪರೆಯನ್ನ ಯುವಕರ ಬೆನ್ನಿಗೆ ಹೊರಿಸಿ ಕಾಣದ ಪ್ರಪಂಚಕ್ಕೆ ಹೊರಟು ಹೋದರು. ಸಂದೇಶ ಇಷ್ಟೇ: ನಮಗೆ ಸಿಕ್ಕಿರುವುದು ಬರೀ ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಅಲ್ಲ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಸ್ವಾತಂತ್ರ್ಯ ಕೂಡ ಹೌದು. ಆದ್ದರಿಂದ ಹಿರಿಯರು ರಕ್ತ ಹರಿಸಿಕೊಟ್ಟ ಜವಾಬ್ದಾರಿಯನ್ನ ಮುಂದಿನ ಪೀಳಿಗೆಗೆ ಮುಂದುವರಿಸುವುದು ಯುವ ಜನಾಂಗದ ಮೇಲಿದೆ. ಪರರ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ಸಂಸ್ಕೃತಿ ಉಳಿಸುವ, ಬೆಳೆಸುವ, ಆಕ್ರಮಣ ತಡೆಯುವ. ಎಲ್ಲರಿಗೂ ಶುಭವಾಗಲಿ.